ಅತ್ಯಂತ ಸ್ವಾದಿಷ್ಟವಾದ ಕುಸ್ವಾರ್ ಅಂದರೆ ಗುಲಿಯೋ ಅಥವಾ ಮಾರ್ಬಲ್ಸ್. ಪ್ರಾಬ್ಲಮ್ ಏನಂದರೆ ಇದನ್ನು ಮಾಡಲಿಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ. ಅಯ್ಯೋ ಎಷ್ಟು ಟೈಮ್ ಬೇಕಪ್ಪ ಅಂತ ಹೇಳಿ ನೀವು ಮಾಡೋದೇ ಇಲ್ಲ, ಮನೆಯಲ್ಲಿ ಮಾರ್ಕೆಟಿಂದ ಹೋಗಿ ತಗೊಳ್ತೀರಾ. ನಾನಿವತ್ತು ನಿಮಗೆ ಒಂದು ಈಸಿ ಟ್ರಿಕ್ಕನ್ನು ತೋರಿಸ್ತೀನಿ, ಯಾವ ರೀತಿ ನೀವು ಇಷ್ಟೊಂದು ಗುಲಿಯೋಸನ್ನು ಬೇಗನೆ ಮಾಡ್ಬೋದು ಅಂತ. ಈ ಟ್ರಿಕ್ಕಿಂದ ಬಹಳಷ್ಟು ಟೈಮ್ ಸೇವ್ ಆಗುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಕಪ್ಪಷ್ಟು ಬಾಯ್ಲ್ಡ್ ರೈಸನ್ನು ತಗೊಂಡಿದ್ದೀನಿ, ಹಾಗೂ ಅರ್ಧ ಕಪ್ ಅರೆ ಬೆಳ್ತಿಗೆ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿ 4 ಗಂಟೆ ನೆನೆ ಹಾಕಿ ಇಟ್ಟಿದ್ದೀನಿ. ಕೊಂಕಣಿಯಲ್ಲಿ ಮುಟಾಂಬೋ ತಾಂದು ಅಂತ ಹೇಳ್ತೀವಿ, ಆ್ಯಂಡ್ ಕುಚಲಕ್ಕಿ ಶಿತಾಸೋ ತಾಂದು. ಸೊ ಇವೆರಡನ್ನ ನಾನು ಇವಾಗ ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೀನಿ. ಗ್ರೈಂಡರ್ ಇದ್ದರೆ ನೀವು ಗ್ರೈಂಡರಲ್ಲಿ ಗ್ರೈಂಡ್ ಮಾಡಿ, ಅದು ತುಂಬಾ ಬೆಸ್ಟ್. ನೀರೇನು ಹಾಕೋದು ಬೇಡ, ಕೇವಲ ಅಕ್ಕಿ ಮಾತ್ರ ಹಾಕಿಕೊಳ್ಳಿ. ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಯಾವ ಬೆಲ್ಲ ಬೇಕಾದರೂ ಹಾಕ್ಕೊಳ್ಬೋದು. 4 ಏಲಕ್ಕಿನ ಸಿಪ್ಪೆ ತೆಗೆದು ಅದರ ಬೀಜವನ್ನು ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅನಂತರ ತೆಂಗಿನ ಹಾಲನ್ನು ಹಾಕ್ತಾ ಇದ್ದೀನಿ. ದಪ್ಪ ತೆಂಗಿನ ಹಾಲನ್ನು ಮಾತ್ರ ಇಲ್ಲಿ ಬಳಸಿ. ನಾನಿಲ್ಲಿ ಅರ್ಧ ಕಪ್ ತೆಂಗಿನ ಹಾಲನ್ನು ಹಾಕಿ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಗ್ರೈಂಡ್ ಆಗಿ ರೆಡಿಯಾಗಿದೆ. ಇನ್ನು ನಾವು ಇದನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಬೇಕು. ಕಡುಬು ಯಾವ ಥರ ಮಾಡ್ತೀವಿ ನೋಡಿ, ಅದೇ ರೀತಿ. ನೀವು ಗ್ರೈಂಡರಲ್ಲಿ ಗ್ರೈಂಡ್ ಮಾಡಿದರೆ ಈ ಸ್ಟೆಪ್ಪನ್ನು ನೀವು ಸ್ಕಿಪ್ ಮಾಡ್ಕೊಳ್ಬೋದು, ಯಾಕಂದರೆ ಹಿಟ್ಟು ನಿಮಗೆ ಗಟ್ಟಿಯಾಗಿ ಬರುತ್ತೆ. ಓಕೆ, ಇವಾಗ ನಾನೊಂದು ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ. ಆ ನಂತರ ಗ್ರೈಂಡ್ ಮಾಡ್ಕೊಂಡಿರುವಂಥ ಪೇಸ್ಟನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದು ಗಟ್ಟಿ ಆಗಬೇಕು, ಅಷ್ಟರ ತನಕ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಆದಷ್ಟು ನೀವು ನಾನ್ ಸ್ಟಿಕ್ ಪ್ಯಾನನ್ನು ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿ, ಯಾಕಂದರೆ ನಿಮಗೆ ಕೆಲಸ ಮಾಡಲಿಕ್ಕೆ ಈಸಿ ಆಗುತ್ತೆ. ನಾನು ಈ ಮಿಕ್ಸರ್ ಜಾರಿಗೆ ಸ್ವಲ್ಪ ತೆಂಗಿನ ಹಾಲನ್ನು ಸೇರಿಸಿ ವಾಶ್ ಮಾಡಿ ಆ ನೀರನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಹೊತ್ತು ಆದ ನಂತರ ಇದು ಗಟ್ಟಿ ಆಗುತ್ತೆ. ಇಲ್ಲಿ ನೀವು ಫ್ಲೇಮನ್ನು ಲೋವಲ್ಲಿ ಇಟ್ಟು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲ ಅಂದರೆ ಗಂಟುಗಳಾಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಇದನ್ನು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕು. ಆನಂತರ ಫ್ಲೇಮನ್ನು ಲೋವಲ್ಲೇ ಇಟ್ಟು ನೀವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಇನ್ನು 5 ನಿಮಿಷ ಆದ ನಂತರ ಇದು ಪೂರ್ತಿಯಾಗಿ ಗಟ್ಟಿ ಆಗುತ್ತೆ. ನಾವು ಪುಂಡಿ ಮಾಡ್ತೀವಿ ನೋಡಿ, ಅಥವಾ ಕಡುಬು ಮಾಡ್ತೀವಿ ನೋಡಿ, ಅದೇ ರೀತಿ ಆಗುತ್ತೆ. ನೋಡಿ, ಈ ರೀತಿ ಗಟ್ಟಿ ಆಗುತ್ತೆ. ಓಕೆ, ನಾನಿವಾಗ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ. ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇನ್ನು ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಇಡೋಣ. ತಣ್ಣಗಾದ ನಂತರ ಇದನ್ನು 1-2 ನಿಮಿಷ ನಾದ್ಕೊಳ್ಬೇಕು. ನಾವು ನಾದ್ಕೊಳ್ಳೋದ್ರಿಂದ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂತ. ಓಕೆ, ಸ್ವಲ್ಪ ತಣ್ಣಗಾಗಿದೆ. ನಾನು 1-2 ನಿಮಿಷ ಇದನ್ನು ನಾದ್ಕೊಳ್ತೀನಿ. ನಾನಿಲ್ಲಿ ಓಲೆ ಬೆಲ್ಲವನ್ನು ಯೂಸ್ ಮಾಡಿರೋದು, ನೀವು ಆರ್ಡಿನರಿ ಬೆಲ್ಲವನ್ನು ಕೂಡ ಯೂಸ್ ಮಾಡ್ಬೋದು. ಹಾಗಾಗಿ ನಂದು ಕಲರ್ ಸ್ವಲ್ಪ ಬ್ರೌನಿಶ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಆರ್ಡಿನರಿ ಬೆಲ್ಲವನ್ನು ಯೂಸ್ ಮಾಡಿದರೆ ಕಲರ್ ಸ್ವಲ್ಪ ಡಿಫ್ರೆಂಟಲ್ಲಿ ಕಾಣಿಸುತ್ತೆ. ಓಕೆ, ಇವಾಗ ನೋಡಿ, ಈ ಥರ ಸಣ್ಣ ಸಣ್ಣ ಬಾಲ್ಸನ್ನು ಮಾಡಿ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಆದರೆ ಪ್ರಾಬ್ಲಮ್ ಏನಂದರೆ, ಇಷ್ಟು ಹಿಟ್ಟು ಇರುವಾಗ ನಮಗೆ ಬಾಲ್ಸ್ ಮಾಡಲಿಕ್ಕೆ ತುಂಬಾ ಸಮಯ ತಗೊಳ್ಳುತ್ತೆ. ಹಾಗಾಗಿ ನಾನು ನಿಮಗೆ ಒಂದು ಐಡಿಯಾವನ್ನು ಕೊಡ್ತೀನಿ, ಆ ಐಡಿಯಾವನ್ನು ನೀವು ಫಾಲೋ ಮಾಡಿ. ನೋಡಿ, ನೀವೇನು ಮಾಡಿ ಅಂದರೆ ಈ ಥರ ರೋಲ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ಥರ ತೋರಿಸ್ತೀನಿ. ಈ ರೀತಿ ಮಾಡಿದರೆ ರೋಲ್ ರೆಡಿ ಆಗುತ್ತೆ. ಸೊ ನೀಟಾಗಿ ಈವನ್ ಶೇಪಲ್ಲಿ ಈ ರೀತಿ ನೀವು ರೋಲನ್ನು ರೆಡಿ ಮಾಡಿ. ನಂತರ ಈ ರೀತಿ ಚಾಕುವಿನಿಂದ ಕಟ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಿಮಗೆ ಬೇಗನೆ ಮಾರ್ಬಲ್ಸನ್ನು ರೆಡಿ ಮಾಡ್ಕೊಳ್ಬೋದು, ತುಂಬ ಟೈಮ್ ವೇಸ್ಟ್ ಆಗಲ್ಲ. ಸೊ ಇವಾಗ ನೀವು ಇದನ್ನು ಈ ರೀತಿ ಶೇಪನ್ನು ಕೊಡಿ. ಆನಂತರ ನೀವು ಶೇಪ್ ಕೊಡುವಾಗ ಕೂಡ ಯಾವುದೇ ರೀತಿಯಾದ ಕ್ರ್ಯಾಕ್ಸ್ ಇರಬಾರ್ದು. ಕ್ರ್ಯಾಕ್ಸ್ ಇದ್ದರೆ ನೀವು ಇದನ್ನು ಆಯಿಲಲ್ಲಿ ಫ್ರೈ ಮಾಡುವಾಗ ಇದು ಒಡೆಯುತ್ತೆ. ಹಾಗಾಗಿ ಕ್ರ್ಯಾಕ್ ಫ್ರೀ ಆದಂಥ ಗುಳಿಯೋ ಅಥವಾ ಮಾರ್ಬಲ್ಸನ್ನು ನೀವು ಮಾಡಿ. ನೋಡಿ, ಯಾವುದೇ ಕ್ರ್ಯಾಕ್ಸ್ ಇರಬಾರ್ದು. ಸ್ವಲ್ಪ ಗಟ್ಟಿಯಾಗಿ ನೀವು ಇದನ್ನು ಈ ರೀತಿ ಪ್ರೆಸ್ ಮಾಡಿ ಈ ರೀತಿ ರೌಂಡ್ ಶೇಪನ್ನು ಕೊಡಿ. ಓಕೆ, ಈ ರೀತಿ ಎಲ್ಲ ಗುಳಿಯೋವನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇದನ್ನು ಫ್ರೈ ಮಾಡಬೇಕು. ಫ್ರೈ ಮಾಡುವಾಗ ಕೂಡ ನೀವು ಫ್ಲೇಮನ್ನು ಸರಿಯಾಗಿ ಇಟ್ಟು ಫ್ರೈ ಮಾಡಬೇಕು. ಎಣ್ಣೆ ಪೂರ್ತಿಯಾಗಿ ಕಾದ ನಂತರ ನೀವು ಈ ಗುಳಿಯೋಸನ್ನು ಹಾಕ್ಕೊಳ್ಬೇಕು. ಆನಂತರ ಫ್ಲೇಮನ್ನು ಪೂರ್ತಿಯಾಗಿ ಲೋವಲ್ಲಿ ಇಟ್ಟು
ಇಟ್ಟು ಇದನ್ನು ಫ್ರೈ ಮಾಡಲಿಕ್ಕೆ ಇಡಬೇಕು ನೀವು. ಸೊ ಇದು ತನ್ನಷ್ಟಕ್ಕೆ ಫ್ರೈ ಆಗಲಿ, ನೀವು ಪದೇ ಪದೇ ಸ್ಪೂನ್ ಹಾಕೋದೇನು ಅವಶ್ಯಕತೆ ಇಲ್ಲ. ಓಕೆ, ಜಸ್ಟ್ ಒಮ್ಮೆ ಈ ರೀತಿ ಹಾಕಿ ಜಸ್ಟ್ ನೋಡಿ. ಓಕೆ, ಇದು ಸುಮಾರು 7ರಿಂದ 10 ನಿಮಿಷ ತಗೊಳ್ಳುತ್ತೆ ಸ್ಲೋ ಫ್ಲೇಮಲ್ಲಿ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗುವಾಗ ಇದು ರೆಡಿ ಆಗಿದೆ ಅಂತ ಅರ್ಥ. ಇನ್ನು ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಇದನ್ನು ನೀವು ಸರ್ವ್ ಮಾಡ್ಕೊಳ್ಳಿ. ಆವಾಗ ಇದು ಕ್ರಂಚಿ ಆಗುತ್ತೆ. ಆ ನಂತರ ನೀವು ಇದನ್ನು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ತುಂಬ ದಿನ ಸ್ಟೋರ್ ಮಾಡಿ ಇಟ್ಟು ನೀವು ಇದನ್ನು ಸರ್ವ್ ಮಾಡ್ಬೋದು. ಬಹಳ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಈ ಕ್ರಿಸ್ಮಸ್ಸಿಗೆ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಬಾಯ್.